ಅಂದ್ರೆ ನೀವೇನು ಹೇಳ್ತಿದ್ದೀರಾ, ಶಾಂತಿ ಕ್ರಾಂತಿ ಸಿನಿಮಾನ ರಿಲೀಸ್ ಮಾಡೋದೇ ಬೇಡ, ರಿಲೀಸ್ ಮಾಡೋದೇ ಬೇಡ ಅಂತ. ಅಪ್ಡೇಟ್ ಆಗಿದೆ ಅಂದ್ಬಿಟ್ಟು ಈ ತರನಾ ಸರ್ ಒಂದು ದಿನದಲ್ಲಿ ಪ್ರೀತಿ ಮುಗಿಸ್ಕೊಳ್ಳೋದ ಸರ್? ಅಲ್ಲಪ್ಪ, ಹೋಸ್ಟ್ ಆಗಿರೋರೆ ಅವರೇ ಆರಾಮಾಗಿ ಮೆತ್ತಗೆ ಮಾತಾಡ್ತಾರೆ, ನೀನು ಯಾಕಪ್ಪ ಅಷ್ಟು ಅರಿಸ್ತಿದೀಯ ಅಂತ. ಈಗಿನ ಜೆನ್ಸಿಗಳು ಲವ್ ಹೆಂಗಿದೆ ಅಂದರೆ, ಬೆಳಗ್ಗೆ ಪರಿಚಯ ಆಗ್ತಾರೆ, ಮಧ್ಯಾಹ್ನ ಊಟಕ್ಕೆ ಹೋಗ್ತಾರೆ, ರಾತ್ರಿ ಮುಗ್ದಾಯ್ತು, ಚಾಪ್ಟರ್ ಇಸ್ ಕ್ಲೋಸ್. ಓಕೆ, ಈ ಮಕ್ಕಳ ಭವಿಷ್ಯ ಹಾಳು ಮಾಡೋದಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ. ಅಂದರೆ ಈಗಿನ ಜನ್ಸಿಗಳಿಗೆ ಬೇಕಾದಂಥ ಪ್ರೇಮಲೋಕನೇ ಬೇರೆ. ಇದನ್ನ ಎಡಿಟ್ ಇಟ್ಕೊಂತಾರಲ್ಲ ನಂಗೆ ಗೊತ್ತಿಲ್ಲ, ಬಟ್ ಇದನ್ನ ಹೇಳಿದ್ರೆ ಬಾಗ ಕಾಂಟ್ರವರ್ಸಿ ಅನಿಸ್ಬೋದೇನೋ. ನಮಸ್ಕಾರ, ನಾನು ನಿಮ್ಮ ಇದು ನನ್ನ ಡೈಲಾಗ್ ಅಲ್ವೇ ಅಲ್ಲ ಈ ಥರ ಹೇಳೋದು. ಸೊ ಹೇಗಿದ್ದೀರಾ ಕ್ರೇಜಿ ಪೀಪಲ್, ನೀವು ನೋಡ್ತಾ ಇದ್ದೀರಾ RC ಕ್ರಿಯೇಷನ್ಸ್, ನಾನು ನಿಮ್ಮ ರೋಸ್ಟರ್. ಹಾಯ್ ಫ್ರೆಂಡ್ಸ್, ಎಸ್ಪೆಷಲಿ ಗರ್ಲ್ ಫ್ರೆಂಡ್ಸ್. ಇವತ್ತು ನಾನು ನನ್ನ ಚಾನಲಲ್ಲಿಲ್ಲ, ಇವತ್ತು ಆದಿಪುರುಷ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲಲ್ಲಿದ್ದೀನಿ. ನಾನು ಅವ್ರ ಚಾನಲ್ಲಿಗೆ ಅವ್ರನ್ನೇ ಬರಮಾಡಿಕೊಳ್ತಾ ಇದ್ದೀನಿ. ಶಂಕರ್ ಕೋನಮನಹಳ್ಳಿ ಕನ್ನಡ ಚಲನಚಿತ್ರ ನಿರ್ದೇಶಕರು ಮತ್ತು ಇವಾಗ ಹೊಸದಾಗಿ ಯೂಟ್ಯೂಬರ್ ಆಗಿ ಕೂಡ ಶುರು ಮಾಡಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಇವತ್ತು ಇತ್ತೀಚಿನ ವಿದ್ಯಮಾನಗಳಲ್ಲಿ ಡೈರೆಕ್ಟಾಗಿ ಟಾಪಿಕ್ ಎಂಟ್ರಿ ಆಗೋಣ. ತುಂಬ ಕುಯ್ದುಬಿಟ್ರೆ ಆಡಿಯನ್ಸ್ ಹೋಗ್ಬಿಡ್ತಾರೆ, ಇಲ್ಲ ಅಂದರೆ ಸ್ಕ್ರೋಲ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ವಿಡಿಯೋಗೆ ಹೋಗ್ಬಿಡ್ತಾರೆ. ಇತ್ತೀಚಿನ ವಿದ್ಯಮಾನಗಳಲ್ಲಿ ಎಲ್ಲರೂ ಬೇಡ್ತಕ್ಕಂತಹ, ಎಲ್ಲರೂ ಕೇಳ್ತಕ್ಕಂಥ ಒಂದು ವಿಚಾರ ಏನು ಅಂದರೆ, ಶಾಂತಿನ ಕ್ರಾಂತಿನ? ನನ್ನ ಪ್ರಕಾರ ಕ್ರಾಂತಿ. ಕ್ರಾಂತಿ ನಿಮ್ಮ ಮಗನ ಹೆಸರಾ ಸರ್? ಅಲ್ಲ, ಖಂಡಿತ. ಯಾಕೆಂದರೆ ರವಿ ಸರ್ ಮಾಡಿದಂಥ ಸಿನಿಮಾದಲ್ಲಿ ಶಾಂತಿಗಿಂತ ಕ್ರಾಂತಿ ತುಂಬ ಇಂಪಾರ್ಟೆಂಟು. ಯಾಕೆ ಅಂದರೆ ಈಗ ಇರೋ ಟಾಪಿಕ್ ಏನಪ್ಪ ಅಂದರೆ, ಈಗ ರಿಲೀಸ್ ಮಾಡಬೇಕು ಅಂತ ಶಾಂತಿ ಕ್ರಾಂತಿ ಹೊರಟಿದ್ದಾರೆ. ನನ್ನ ಅಭಿಪ್ರಾಯ ಶಾಂತಿ ಕ್ರಾಂತಿಗಿಂತ ಕ್ರಾಂತಿಯಾಗಿ ಮಾಡಿದಂಥ ಏಕಾಂಗಿ. ಎಸ್, ಯಾಕೆಂದರೆ ಈಗಿನ ಜನ್ಸಿಗಳಿಗೆ ಪ್ರೀತಿ ಏನು ಹೇಳ್ಬೋದಂತ ಒಂದು ಕತೆ ಅದು. ಅಂದ್ರೆ ಈಗಿನ ಜನ್ಸಿಗಳಲ್ಲಿ ಲವ್ ಅನ್ನೋ ಸಬ್ಜೆಕ್ಟೇ ಇಲ್ವಲ್ಲ ಸರ್? ನಮ್ಮಲ್ಲಿ ಬರೀ ಶಿಪ್ಗಳಿದಾವೆ. ಹೌದು, ಸಿಚುವೇಶನ್ಶಿಪ್ಪು, ರಿಲೇಶನ್ಶಿಪ್ಪು, ಮಣ್ಣು ಮಸಿ. ಹೌದು. ನಾನು ಏನು ಕೇಳಿದೆ ಅಂದರೆ, ಈಗಿನ ಜೆನ್ಸಿಗಳು ಲವ್ ಹೆಂಗಿದೆ ಅಂದರೆ, ಬೆಳಗ್ಗೆ ಪರಿಚಯ ಆಗ್ತಾರೆ, ಮಧ್ಯಾಹ್ನ ಊಟಕ್ಕೆ ಹೋಗ್ತಾರೆ, ರಾತ್ರಿ ಮುಗ್ದಾಯ್ತು, ಚಾಪ್ಟರ್ ಇಸ್ ಕ್ಲೋಸ್. ಓಕೆ, ಇದು ಜೆನ್ಸಿಗಳ ಈಗಿನ ಟ್ರೆಂಡ್. ನಾನು ಹಿಂದಕ್ಕೆ ರವಿ ಸರ್ಗೆ ಶಾಂತಿ ಕ್ರಾಂತಿಗಿಂತ ಪ್ರೇಮಲೋಕ ಆಗ್ಬೋದು, ಇಲ್ಲ ಏಕಾಂಗಿ ರಿಲೀಸ್ ಮಾಡಿ ಅಂತ ಕೇಳ್ಬೋದು. ಅಂದರೆ ಪ್ರೀತಿ ಅಂದರೆ ಏನು ಅಂತ ರವಿ ಸಾರು ಒಂದೇ ಒಂದು ಚಿತ್ರದಿಂದ ಇಡೀ ದೇಶಕ್ಕೆ ಪ್ರೀತಿ ತೋರಿಸ್ಕೊಟ್ಟವರು ಪ್ರೇಮಲೋಕದಿಂದ. ಈಗಿನ ಜನ್ಸಿಗಳಿಗೆ ಪ್ರೇಮಲೋಕನ ಮತ್ತೆ ರಿಲೀಸ್ ಮಾಡಿ ಪ್ರೀತಿ ಅಂದರೆ ಏನು ಅಂತ ರವಿ ಸರ್ ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ಇವಾಗ ನೀವೇನಂದ್ರೆ ನಮ್ಮ ಪಾಡ್ಕಾಸ್ಟ್ ಶುರು ಆಗಿಂತ ಮುಂಚೆ ಮುಗಿಸ್ಬಿಟ್ರಿ, ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರಿ ಸರ್ ನೀವು. ಅಂದ್ರೆ ಇವಾಗ ನೋಡಿ, ಶಾಂತಿ ಕ್ರಾಂತಿದು ಅಲೆ ಎದ್ಬಿಟ್ಟಿದೆ. ಹೌದು, ಓಕೆ. ಅಲೆ ಯಾರು ಎಬ್ಸಿದ್ರು ಅನ್ನೋದು ಮುಖ್ಯ ಅಲ್ಲ, ಅಲೆ ಎದ್ದಿದೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇವಾಗ ಶಾಂತಿ ಕ್ರಾಂತಿ ನಾನು ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡ್ ಬಂದಿದ್ದೀನಿ. ನಾನು ಥರ್ಡ್ ಲೈನ್ ಆಫ್ ದ ಜನ್ಸಿ ಅಂತ ಹೇಳ್ಬೋದು. 98 ಬಾರ್ನು ಒಂದೊಳ್ಳೆ ಮಕ್ಕಳ ಸಿನಿಮಾ ಅದು. ಇವರೆಲ್ಲ ನನ್ನ ಆಸ್ತಿ, ಮಕ್ಕಳು ದೇಶದ ಆಸ್ತಿ, ದೇಶದ ಭವಿಷ್ಯ. ಆಮೇಲೆ ಮಕ್ಕಳನ್ನೆಲ್ಲ ಒಗ್ಗೂಡಿಸ್ಕೊಂಡು, ಅಂದ್ರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನೋದನ್ನ ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದನ್ನ ಈಗಿನ ಮಕ್ಕಳಿಗೆ ನಾವು ತೋರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ರಿಲೀಸ್ ಮಾಡೋಣ ಅಂತ ಕೇಳ್ತಾರೆ. ಆಮೇಲೆ ಅದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ, ಅವಾಗ ಯಾರು ಮಾಡಿರಲಿಲ್ಲ, ಅದನ್ನ ರವಿ ಸರ್ ಅವಾಗಲೇ ಮಾಡಿಬಿಟ್ರು, ಇವಾಗ ಮಾಡ್ತಿರೋ ಪ್ಯಾನ್ ಇಂಡಿಯಾನ, ಅದೆಲ್ಲ ಒಂದು ಕಡೆ ಇಟ್ಟರೆ ಆ ಸಿನಿಮಾ ಒಂದು ಬೇರೆನೇ ತೂಕ ಇದೆ ಅಂತ. ಯಾಕಂದ್ರೆ ಅದು ಮಕ್ಕಳ ಸಿನಿಮಾ, ಮಕ್ಕಳಿಗೋಸ್ಕರ ಮಾಡಿದ ಸಿನಿಮಾ ಅದು. ಮಕ್ಕಳ ಸಿನಿಮಾ ಖಂಡಿತ, ನಾನು ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಶಾಂತಿ ಕ್ರಾಂತಿಲಿ ಮಕ್ಕಳನ್ನ, ಯಾಕೆಂದರೆ ಅಷ್ಟು ಜನ ಮಕ್ಕಳನ್ನ ಇಟ್ಕೊಂಡು ಕನ್ನಡ ಇಂಡಸ್ಟ್ರಿಲಿ ಫಸ್ಟ್ ಮಾಡಿದಂಥ ಸಿನಿಮಾನೇ ಅದು. ಯಾಕೆಂದರೆ ಮಕ್ಕಳನ್ನ ನಾನೊಬ್ಬ ನಿರ್ದೇಶಕನಾಗಿ, ನಾನೊಬ್ಬ ರೈಟ್ರಾಗಿ ನಾನು ಬರಿಬೇಕಾದಾಗ ಮಕ್ಕಳು ಬಂದಾಗ ನನಗೆ ಭಯ ಆಗುತ್ತೆ. ಯಾಕಪ್ಪ ಅಂದರೆ ಆ ಮಕ್ಕಳನ್ನ ಕ್ಯಾರಿ ಮಾಡೋದಿದೆಯಲ್ಲ ತುಂಬ ಕಷ್ಟ. ಸರ್, ಈಗಿನ ಮಕ್ಳುಗಳನ್ನ ನಾವು ಹೆಂಗೆ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಆಗಿನ ಕಾಲದ ಮಕ್ಳನ್ನ ಕ್ಯಾರಿ ಮಾಡೋಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕೆಂದರೆ ಸುಮ್ಮನೆ ಏನು ತಿಂಡಿ ಕೊಟ್ಟರು ಅಳ್ತಾ ಇರೋರು, ಏನು ಕೊಟ್ಟರು ಅಳ್ತಾ ಇರೋರು. ಆದ್ರೆ ಮೊಬೈಲ್ ಕೊಟ್ಟು ತಿಂಡಿ ಕೊಟ್ಬಿಟ್ರೆ, ಈಗ ಮೊಬೈಲ್ ಕೊಟ್ಟು ಮೊಬೈಲ್ ಕೊಟ್ಟು ತಿಂಡಿ ಕೊಟ್ಬಿಟ್ರೆ ಅವ್ರು ಏನು ಬೇಕಾದ್ರೂ ಮಾಡ್ಬಿಡ್ತಾರೆ ಈಗ ಮಕ್ಕಳು. ಅಲ್ಲ, ಅಂದರೆ ಆ ಲೆವೆಲ್ ಬಂದಿದ್ದಾರೆ. ಬಟ್ ರವಿ ಸಾರು ನೂರಾರು ಮಕ್ಕಳನ್ನ ಕರ್ಕೊಬಂದು ಸಟ್ಟಿಲಿ ಕೂಡಾಕೊಂಡು ಅವ್ರನ್ನ ಕೈಲಿ ಹ್ಯಾಕ್ ಮಾಡಿಸೋದಿದೆಯಲ್ಲ, ಅದು ಒಂದು ಪ್ರಯತ್ನ. ತುಂಬ ಖುಷಿ, ನಾನು ಇಲ್ಲ ಅಂತ ನಾನು ಹೇಳೋದಲ್ಲ, ತುಂಬ ಅದ್ಭುತವಾದ ಒಂದು ಪ್ರಯತ್ನ. ಬಟ್ ಏನಂದರೆ ಈಗಿನ ಮಕ್ಕಳು ಆ ಥರ ಸಬ್ಜೆಕ್ಟ್ನ ತಗೋತಾರ ಅನ್ನೋದೇ ನನಗೆ ಇಂಪಾರ್ಟೆಂಟು. ಅಂದ್ರೆ ನೀವೇನು ಹೇಳ್ತಿದ್ದೀರಾ, ಶಾಂತಿ ಕ್ರಾಂತಿ ಸಿನಿಮಾನ ರಿಲೀಸ್ ಮಾಡೋದೇ ಬೇಡ, ರಿಲೀಸ್ ಮಾಡೋದೇ ಬೇಡ ಅಂತ? ಅಂದರೆ ಶಾಂತಿ ಕ್ರಾಂತಿ ಒಂದು ಒಳ್ಳೆ ಸಿನಿಮಾ, ಇಲ್ಲ ಅಂತ ಹೇಳಲ್ಲ ಸರ್. ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಆಗ್ಬೋದು, ತಮಿಳಲ್ಲಾಗಿ ರಜನಿಕಾಂತ್ ಸರ್ ಮಾಡಿದ್ದಾರೆ, ವೆಂಕಟೇಶ್ ಅವ್ರು ಮಾಡಿದ್ದಾರೆ, ಹಿಂದಿಲಿ ಮಾಡಿದ್ದಾರೆ, ಕನ್ನಡದಲ್ಲಿ ರವಿ ಸರ್ ಮಾಡಿದ್ದಾರೆ. ಈಗ ನಾವೇನು ಪ್ಯಾನ್ ಇಂಡಿಯಾ ಅಂತ ಅಳ್ತಾ ಇದ್ದೀವಲ್ಲ, ನಿಜವಾದ ಪ್ಯಾನ್ ಇಂಡಿಯಾ ಯಾವುದು ಅಂದರೆ ಅದು. ಯಾಕಪ್ಪ ಅಂದರೆ ನಾವು ಈಗೇನು ಪ್ಯಾನ್ ಇಂಡಿಯಾ ಮಾಡ್ತೀವಿ, ಒಂದು ಸಿನಿಮಾನ ಶೂಟ್ ಮಾಡಿಬಿಟ್ಟು ಎಲ್ಲ ಲ್ಯಾಂಗ್ವೇಜಲ್ಲೂ ಡಬ್ ಮಾಡಿಬಿಟ್ಟು ನಾವು ಪ್ಯಾನ್ ಇಂಡಿಯಾ ಅಂತ ಹೇಳ್ತಾ ಇದ್ದೀವಿ. ಬಟ್ ಅದು ಪ್ಯಾನ್ ಇಂಡಿಯಾ ಆಗಲ್ಲ, ಅದು ಒಂದೇ ಲ್ಯಾಂಗ್ವೇಜ್ ಆಗೋದು. ಪ್ಯಾನ್ ಇಂಡಿಯಾ ಅಂದರೆ ಇಲ್ಲಿನ ಒಂದೇ ಕಥೆನ ಆವವ ಭಾಷೆಯ
ನಾಯಕರನ್ನ ಬಂದು ನಾವು ಸಿನಿಮಾ ಮಾಡ್ತೀವಲ್ಲ, ಅದು ಪ್ಯಾನ್ ಇಂಡಿಯಾ ಆಗ್ಬೋದು. ಶಾಂತಿ ಕ್ರಾಂತಿ ಅದು ಫಸ್ಟ್ ರಿಲೀಸ್ ಆದಾಗ ಲಾಸ್ ಯಾಕಾಯಿತು ಅಂದರೆ ಅದು ಯಾಕೆ ಬಾಕ್ಸ್ ಆಫೀಸಲ್ಲಿ ಸೌಂಡ್ ಮಾಡಲಿಲ್ಲ? ಮೇಕಿಂಗ್ ಆಫ್ ಸ್ಟೈಲಲ್ಲಿ ರವಿ ಸರ್ ಬಗ್ಗೆ ನಾವು ಮಾತಾಡಲ್ಲ. ತುಂಬ ಅದ್ಭುತವಾದ ಮೇಕಿಂಗು, ಅದ್ಭುತವಾದ ಕ್ವಾಲಿಟಿ ಎಲ್ಲ ಇದೆ. ಬಟ್ ಜನಗಳಿಗೆ ಕಥೆಯಲ್ಲಿ ಎಲ್ಲೋ ಒಂದು ಹಿಡಿತ ಸಿಕ್ಕಿಲ್ಲ ಅಂತ ಜನ ಇನ್ನೊಂದು ಅಂತಾರೆ, ಏನಂದರೆ ಅಲ್ಲಪ್ಪ ಹೋಸ್ಟ್ ಆಗಿರೋರು ಅವರೇ ಆರಾಮಾಗಿ ಮೆತ್ತಗೆ ಮಾತಾಡ್ತಾರೆ, ನೀನು ಯಾಕಪ್ಪ ಅಷ್ಟು ಅರಿಸ್ತಿದೀಯ ಅಂತ ಅನ್ಕೊಂತಿರ್ತಾರೆ ಇವಾಗ ವಿಡಿಯೋ ನೋಡ್ತಾ. ಸಾರಿ ಫಾರ್ ದ ಇಂಟ್ರಪ್ಷನ್, ಪ್ಲೀಸ್ ಕಂಟಿನ್ಯೂ. ಇಲ್ಲ, ನಾನು ಹೇಳಿದ್ದೇನೆಂದರೆ ರವಿ ಸರ್ ಮಾಡೋದಂಥ ಸಿನಿಮಾದಲ್ಲಿ ಎವರ್ಗ್ರೀನ್ ಸಿನಿಮಾಗಳಿದೆ, ತುಂಬ ಎವರ್ಗ್ರೀನ್ ಸಿನಿಮಾಗಳಿದೆ. ಆ ಎವರ್ಗ್ರೀನ್ ಸಿನಿಮಾಗಳಲ್ಲಿ ಯಾವ್ದಾರ ಒಂದು ರಿಲೀಸ್ ಮಾಡಿಲ್ಲ ಅನ್ನೋದು ನನ್ನ ಆಸೆ. ಆ ಶಾಂತಿ ಕ್ರಾಂತಿ ನಾನು ನೋಡುವಾಗ ನನಗೊಂದೇನು ಅಂದರೆ ಆ ಚಿಕ್ಕ ವಯಸ್ಸಿನ ನಾಸ್ಟಾಲ್ಜಿಯಾ ಫೀಲ್ ಬಂತು. ನಾನು ಚಿಕ್ಕ ವಯಸ್ಸಲ್ಲಿ ನಾವು ಟಿ ವಿಲಿ ಕೂತ್ಕೊಂಡು ಶಾಂತಿ ಕ್ರಾಂತಿ ಸಿನಿಮಾ ನೋಡ್ತಾ ಇದ್ದಿದ್ದು, ನಮಗೊಂದು ಫೀಲ್ ಬಂತು. ಅಳೋದ್ಯಾಕೆ ನಗೋದ್ಯಾಕೆ ನಾನು ಹಾಡಾಡಿದ್ರೆ ಜನ ಹುಡ್ಕೊಂಡು ಹೊಡಿತಾರೆ ನನ್ನ. ಸಾಂಗ್ ಬಗ್ಗೆ ಮಾತಾಡಂಗೆ ಇಲ್ಲ. ರವಿ ಸರು ಮತ್ತೆ ಹಂಸಲೇಖ ಅವ್ರ ಕಾಂಬಿನೇಷನ್ ಅನ್ಸ್ಕೊತೀನಿ ನನ್ನ ಪ್ರಕಾರ. ಅವರ ಬಗ್ಗೆ ಸಾಂಗ್ಗಳ ಬಗ್ಗೆ ನಾವು ಯಾವತ್ತೂ ಮಾತಾಡಂಗಿಲ್ಲ. ಪ್ರೇಮಲೋಕ ಆಗ್ಬೋದು, ರಣಧೀರ ಆಗ್ಬೋದು, ರಾಮಾಚಾರ್ಯ ಆಗ್ಬೋದು, ಶಾಂತಿ ಕ್ರಾಂತಿ ಆಗ್ಬೋದು, ಬಂದಂಥ ಸಿನಿಮಾಗಳೇ ಆಗ್ಬೋದು, ರವಿ ಸರ್ ಸಾಂಗ್ಗಳ ಬಗ್ಗೆ ನಾವು ಇವತ್ತಿಗೂ ನಾವು ಮಾತಾಡಲ್ಲ ಸರ್. ಅದು ಮಾತಾಡೋ ಯೋಗ್ಯತೆ ನಮಗಿಲ್ಲ. ನಾನು ಒಪ್ಪನಾಗಿ ಹೇಳ್ಬಿಡ್ತೀನಿ. ದಿಸ್ ಈಸ್ ಅವರು ಒಂದು ಅಲ್ಲಿ ಇರೋವಂಥವ್ರು, ನಾವೆಲ್ಲ ಈಗ ಅಂಬೆಗಾಲಿಡ್ತಾರೆ. ಬಟ್ ರವಿ ಸರ್ ಸಿನಿಮಾನ ಒಂದು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ ಅಂದರೆ ಆ ಸಿನಿಮಾಯಿಂದ ಎಷ್ಟೋ ಜನ ಬದುಕನ್ನ ಚೇಂಜ್ ಮಾಡಬೇಕು. ಅಂದರೆ ನಾನು ಪ್ರೇಮಲೋಕ ಯಾಕೆ ಕೇಳ್ತಾ ಇದ್ದೀನಿ ಗೊತ್ತಾ? ಈಗಿನ ಜೆನ್ಸಿಗಳನ್ನ ನಾನು ನೋಡ್ತಾ ಇದ್ದೀನಿ ಸರ್. ಈಗ ನಾನು ಎಷ್ಟೋ ಜನ ರೋಡಲ್ಲಿ ಹೋಗ್ಬೇಕಾದ್ರೆ ಕಾಲೇಜ್ ಹತ್ರ ನೋಡ್ತಾ ಇರ್ತೀನಿ. ನಿನ್ನ ಪಾಪ ಏನೂ ಅವ್ರಿಗೆ ಜೀವನದ ಬಗ್ಗೆನೇ ಗೊತ್ತಿರಲ್ಲ. ಆಲ್ರೆಡಿ ಲವ್, ಪ್ರೀತಿ ಅಂದರೆ ಏನು. ಆಮೇಲೆ ನಾನು ಎಷ್ಟೋ ಜನ ಈಗ ಸೋಷಿಯಲ್ ಮೀಡಿಯಾದು ತುಂಬ ಯೂಸ್ ಮಾಡ್ಕೊಬಿಟ್ಟಿದ್ದಾರೆ. ತನ್ನ ಫೇಮಸ್ಸಿಗೆ ಹೋಗ್ಸರನೋ ಇಲ್ಲ ತನ್ನ ಅದು ಲೈಕ್ಸು ಫಾಲೋವರ್ಸ್ಗೆ ಹೋಗ್ಸರನೋ ಇಲ್ಲದ ಕಾಮೆಂಟ್ಗಳು, ಇಲ್ಲದ ಮಾತುಗಳು, ಏನೋ ಅವ್ರ ಜೀವನದಲ್ಲಿ ನಡೆದಿದೆಯೋ ನಡೆದಿಲ್ವೋ ಗೊತ್ತಿಲ್ಲ, ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಪ್ರೀತಿ ಅನ್ನೋ ಅರ್ಥ ಇದೆಯಲ್ಲ, ಅದನ್ನ ನೆಲಸಮ ಮಾಡಿಬಿಟ್ಟಿದ್ದಾರೆ. ಬಟ್ ನಾನೇನಂದ್ರೆ ಪ್ರೇಮಲೋಕ ರಿಲೀಸ್ ಮಾಡಿ ತಿರ್ಗಾ ಈಗಿನ ಜೆನ್ಸಿಗಳು ಏನಾರ ಸಿನಿಮಾನ ನೋಡಿ ಪ್ರೀತಿ ಅಂದ್ರೆ ಇದು ಈ ತರ ಮಾಡ್ಬೇಕು ಅಂತ ಏನಾರ ಚೇಂಜ್ ಆಗ್ತಾರ ಅನ್ನೋದು ಒಂದು ನನ್ನ ಆಸೆ. ಅಂದ್ರೆ ಇವಾಗ ನೋಡಿ, ಪ್ರೇಮಲೋಕದ ಅಪ್ಡೇಟ್ ಬರಬೇಕು. ಈಗೇನು ಜನ್ಜಿಲಿ ಏನು ಪ್ರಾಬ್ಲಮ್ ಅಂದ್ರೆ ಪ್ರೇಮಲೋಕ ಆಯ್ತು, ಪ್ರೇಮಲೋಕನೇ. ಈಗ ಪ್ರೇಮಲೋಕದ ಅಪ್ಡೇಟೆಡ್ ಪ್ರೇಮಲೋಕ ಬರ್ಬೇಕಂದ್ರೆ ಈಗಿನ ಜನ್ಜಿಗಳಿಗೆ ಬೇಕಾದಂತ ಪ್ರೇಮಲೋಕನೇ ಬೇರೆ, ಅದನ್ನ ಕೊಡಬೇಕು ಅವ್ರು ಅಷ್ಟೇ. ನಾವು ಮತ್ತೆ ವಾಪಸ್ ಪ್ರೇಮಲೋಕನೂ ಒಳ್ಳೆ ಸಿನಿಮಾ, ಅದ್ಭುತವಾದಂಥ ಸಿನಿಮಾ, ಅದನ್ನು ರಿಲೀಸ್ ಮಾಡಲಿ, ಅದು ಓಕೆ, ಖುಷಿ. ಬಟ್ ನಾನೇನು ಹೇಳ್ತಿದ್ದೀನಿ ಅಂದರೆ ಈಗ ಶಾಂತಿ ಕ್ರಾಂತಿ ಅನ್ನೋದು ಸೋಷಲ್ ಸಬ್ಜೆಕ್ಟು. ಓಕೆ, ಪ್ರೀತಿ ಅನ್ನೋದು ನನಗೆ ಯಾವತ್ತೂ ಸೋಷಲ್ ಸಬ್ಜೆಕ್ಟ್ ಅನಿಸಿಲ್ಲ. ಪ್ರೀತಿ ಅನ್ನೋದು ಪರ್ಸ್ನಲ್ ಸಬ್ಜೆಕ್ಟು. ಈ ಶಾಂತಿ ಕ್ರಾಂತಿ ಅನ್ನೋದು ಸೋಷಲ್ ಸಬ್ಜೆಕ್ಟು, ಸೊಸೈಟಿಗೆ ಬೇಕಾದಂಥ ವಸ್ತು. ಇವಾಗ ಆರ್ಗನ್ ಟ್ರಾಫಿಕಿಂಗ್, ಒಬ್ಬ ಆಶ್ರಮದಲ್ಲಿ ಒಬ್ಬ ತಾನು ಎಲ್ಲರಿಗಿಂತ ಎಲ್ಲರೂ ನಾನು ಸಾಕ್ತಿದ್ದೀನಿ ಅಂತ ಹೇಳ್ಕೊಂಡು ಅದೇ ಮಕ್ಳ ಕೈಯಲ್ಲಿ ಅವನು ಚೈಲ್ಡ್ ಲೇಬರ್ ಮಾಡಿಸ್ತಾ ಇರ್ತಾನೆ, ಅದೇ ಮಕ್ಕಳದು ಕಿಡ್ನಿ ಲಿವರ್ಗಳನ್ನೆಲ್ಲ ಮಾರ್ತಾ ಇರ್ತಾನೆ. ಆರ್ಗನ್ ಟ್ರಾಫಿಕಿಂಗ್ ಆಗಿನ ಕಾಲಕ್ಕೆ ದಟ್ ವಾಸ್ ಎ ಬ್ಯಾಂಗರ್, ಬಟ್ ಜನ ಯಾರು ಅಕ್ಸೆಪ್ಟ್ ಮಾಡಿರಲಿಲ್ಲ. ಈಗಿನ ಜನ್ರೇಷನ್ನಿಗೆ ಅದನ್ನು ತೋರಿಸಿದ್ರೆ ಅಂದರೆ ಇವಾಗ ಆ ಥರ ಸಾವಿರಾರು ಕಥೆಗಳು ಬಂದಿದ್ದಾವೆ. ಅವಾಗ ಮಾಡಿದ್ದಂತಹ ಶಾಂತಿ ಕ್ರಾಂತಿಲಿ ಆ ಒಂದು ಶಾಂತಿ ಕ್ರಾಂತಿ ಅದೊಂದು ಸಿಂಪಲ್ ಸಿನಿಮಾ ಅಲ್ಲ ಸರ್, ಅದೊಂದು ಎಕ್ಸ್ಪ್ರೆಷನ್. ಅಂದರೆ ಇಟ್ಸ್ ಎಕ್ಸ್ಪ್ರೆಷನ್ ಆಫ್ ಆರ್ಟ್, ಒಂದು ಕಲೆನ ಎಕ್ಸ್ಪ್ರೆಸ್ ಮಾಡಿರ್ತಕ್ಕಂಥ ವಿಧಾನ. ಇವಾಗ ನೀವು ಅದರಲ್ಲಿ ಒಂದು ಸಾಂಗ್ ಇವ್ರದ್ದು ಜೂಹಿ ಚಾವ್ಲಾ ಎಂಟ್ರಿ ಸಾಂಗ್ ಏನಿದೆ ಅಲ್ಲ, ಮಧ್ಯರಾತ್ರಿ ಹೈವೇ ರಸ್ತೆಯಲ್ಲಿ, ಆ ಸಾಂಗ್ದು ಕೋರಿಯೋಗ್ರಫಿ ನೋಡಿದಾಗ ನಾವು ಅದನ್ನು ಇನ್ನೊಂದು ಥರದಲ್ಲೂ ಮಾಡ್ಬೋದಿತ್ತು ಆ ಸಾಂಗ್ನ. ಅಂದರೆ ಏನಾಗುತ್ತೆ, ಹೀರೋಯಿನ್ ಬರ್ತಾಳೆ, ಮಧ್ಯರಾತ್ರಿಲಿ ಬರ್ತಾಳೆ, ಒಂದಿಷ್ಟು ಜನ ಪುಂಡ್ರು ಕಿಡಿಗೇಡಿಗಳು ಅವಳನ್ನ ರೇಪ್ ಮಾಡೋಕ್ಕೆ ಅಂತ ಹೋಗ್ತಾರೆ, ಅವಾಗ ಪೊಲೀಸ್ ಬಂದು ಬಚಾವ್ ಮಾಡ್ತಾರೆ. ಇಷ್ಟು ಕಾನ್ಸೆಪ್ಟು. ಅದನ್ನು ಅವರು ಒಂದು ಹಾಡಿನ ರೂಪದಲ್ಲಿ ಒಂದು ಇದರಲ್ಲಿ ಅದನ್ನು ಎಕ್ಸ್ಪ್ರೆಷನ್ನ ತೋರಿಸಿರ್ತಕ್ಕಂಥ ವಿಧಾನ. ಆಮೇಲೆ ಗಾಂಧಿ ಹುಟ್ಟಿದ ದೇಶ ನನ್ನದು, ಬುದ್ಧ ಹುಟ್ಟಿದ ದೇಶ ನನ್ನದು, ವೇದಾಂತ ನುಡಿಯುವ ನಾಡಿನಲ್ಲಿ. ಸೊ ಅದೊಂದು ಎಕ್ಸ್ಪ್ರೆಷನ್ನು. ಆ ಥರದ ಮೇಕಿಂಗು ಪ್ರೇಮಲೋಕದಲ್ಲಿ ಅಥವಾ ಏಕಾಂಗಿಲಿ ಇಲ್ವೇನೋ. ಏಕಾಂಗಿನೂ ರಿಲೀಸ್ ಮಾಡಲಿ, ಬಟ್ ಆ ಒಂದು ಎಕ್ಸ್ಪ್ರೆಷನ್ನು ಇದು ಕಟ್ ಮಾಡೋಣ, ಎಡಿಟ್ರು CUT ಕಟ್ಟು, ಜನ ಹುಡುಕೊಂಡು ಹೊಡಿತಾರೆ ನನ್ನ. ಆ ಒಂದು ಎಕ್ಸ್ಪ್ರೆಷನ್ನು ಇಲ್ವೇನೋ ಬೇರೆ ಯಾವುದೇ ಸಿನಿಮಾದಲ್ಲಿ. ಆ ಒಂದು ಅನುಭವ ಥಿಯೇಟ್ರಲ್ಲಿ ಆಗಲಿ ಅಂತ ಕೇಳ್ತಿದ್ದಾರೆ ಅಂತ ನಾನು. ಓಕೆ, ನಾನು ಈಗ ನೀವು ಜೆನ್ಸಿ ಅಲ್ವಾ ಸರ್, ಥರ್ಡ್ ಜನರೇಷನ್, ನಾನೇ ನಿಮ್ಗೆ ಕೇಳ್ತಾ ಇದ್ದೀನಿ, ನಿಮಗೆ ಶಾಂತಿ ಕ್ರಾಂತಿ ಬೇಕಾ? ಈಗ ಸರ್, ಯಾಕೆಂದರೆ ಜೆನ್ಸಿಗಳು ಫಸ್ಟು ಪರಿವರ್ತನೆ ಆಗಬೇಕಾಗಿರೋದು ಪ್ರೀತಿಯಿಂದ ಸರ್. ಪ್ರೀತಿ ಒಂದು ಸಿಕ್ತು ಅಂದರೆ ಪ್ರತಿಯೊಂದು ಚೇಂಜ್ ಮಾಡ್ಬೋದು. ಪ್ರೀತಿನೇ ಇಲ್ಲಾಂದ್ರೆ ಹೆಂಗೆ ಚೇಂಜ್ ಮಾಡ್ತೀರಾ? ಅಂದರೆ ಪ್ರೀತಿಯನ್ನ ಕಾನ್ಸೆಪ್ಟೇ ಇಲ್ವಲ್ಲ ಸರ್, ನಮ್ಮ ಪ್ರೀತಿಯನ್ನ ಕಾನ್ಸೆಪ್ಟೇ ಇಲ್ವಲ್ಲ. ಅದಕ್ಕೆ ತಾನೇ ಹೇಳ್ತಾ ಇರೋದು, ಪ್ರೀತಿನ ತೋರಿಸಿ, ಫಸ್ಟ್ ಪ್ರೀತಿ ಮಾಡಿಸಿ ಅಂತ. ಓಕೆ, ಪ್ರೀತಿ ಮಾಡಿಸಿ, ಆಮೇಲೆ ಫಸ್ಟ್ ಪರ್ಸ್ನಲಿ ಚೆನ್ನಾಗಿ ಆಗ್ರಪ್ಪ, ಆಮೇಲೆ ಪಬ್ಲಿಕಲಿ ಚೆನ್ನಾಗಿ ಮಾಡಿವ್ರಂತೆ. ಸರ್, ಈಗ ನಾನೇ ಚೆನ್ನಾಗಿಲ್ಲ ಅಂದರೆ ನಾನು ಒಬ್ಬ ವ್ಯಕ್ತಿಯಾಗಿ ನಾನು ಚೆನ್ನಾಗಿಲ್ಲ ಅಂದರೆ ನಾನು ದೇಶ ಉದ್ಧಾರ ಮಾಡೋಕ್ಕಾಗಲ್ಲ ಸರ್. ಫಸ್ಟ್ ನಾನು ಚೆನ್ನಾಗಿರಬೇಕು,
ಆಮೇಲೆ ದೇಶ ಉದ್ಧಾರ ಅಂದ್ರೆ ನೀವು ಹೇಳೋ ಪ್ರಕಾರ ನಾವು ನಮ್ಮ ವ್ಯಾಲ್ಯೂಸ್ ನಾವು ಚೆನ್ನಾಗಿ ಮಾಡ್ಕೋಬೇಕು ಅಂತ. ನಮ್ಮ ವ್ಯಾಲ್ಯೂಸ್ ನಾವು ಚೆನ್ನಾಗಿ ಮಾಡ್ಕೊಂಡು ನೆಕ್ಸ್ಟ್ ಫರ್ದರ್ ಥಿಂಕ್ ಅಬೌಟ್ ದ ಸೊಸೈಟಿ ಆರ್ ದ ಕಂಟ್ರಿ. ಅಂದ್ರೆ ಆಯ್ತು ಸರ್, ಅದೆಲ್ಲ ಒಂದು ಇದರಲ್ಲಿ ಏಕಾಂಗಿ ನೀವು ರಿಲೀಸ್ ಹೇಳ್ತಿದ್ರಲ್ಲ, ಆ ಏಕಾಂಗಿ ಬಗ್ಗೆ ನೀವು ಯಾಕೆ ಏಕಾಂಗಿನ ಒತ್ತೆ? ಏಕಾಂಗಿ ನಿಜವಾಗ್ಲೂ ಹೇಳ್ತೀನಿ, ಒಂದು ಅದ್ಭುತ ಸಿನಿಮಾ ಸರ್. ಅದು ಯಾಕೆ ಥಿಯೇಟ್ರಲ್ಲಿ ಹೋಗಿಲ್ಲ ಅನ್ನೋದು ನನಗೆ ಇವತ್ತಿಗೂ ಗೊತ್ತಾಗ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಆ ಸಿನಿಮಾ ಬರಬೇಕಾದ್ರೆ ಸ್ಕೂಲಲ್ಲಿ ಓದ್ತಾ ಇದ್ದೆ. ಐ ಮೀನ್ ನನಗೆ ಆ ಇದಿರಲಿಲ್ಲ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು ಅದೆಲ್ಲ. ನನಗೆ ನಾವು ಇದ್ದಿದ್ದು ಹಳ್ಳಿಲಿ, ಬಟ್ ಆ ಸಿನಿಮಾ ಎಲ್ಲ ನೋಡೋಷ್ಟು ನಮಗೆ ಇದು ಇರಲಿಲ್ಲ. ಬಸ್ ಚಾರ್ಜ್ಗೆ ದುಡ್ಡು ಕೊಡ್ತಾರಲ್ಲ, ನಡ್ಕೊಂಡು ಹೋಗ್ತಾ ಇದ್ವಿ ನಾವು ಸ್ಕೂಲಿಗೆ. ಓಕೆ, ಅಂಥ ಪರಿಸ್ಥಿತಿಲಿ ನಾನು ಥಿಯೇಟ್ರಿಗೆ ಹೋಗ್ತೀನಿ ಅಂದರೆ ಗೊತ್ತಿತ್ತಲ್ಲ ಹಳ್ಳಿ ಕಡೆ ಹೆಂಗೆ ಬೀಳ್ತಿದ್ದೋ ಅಂತ, ಹಂಗೆ ಬೀಳ್ತಿದ್ದೋ. ಬಟ್ ಅದನ್ನಾದ ಮೇಲೆ ನಾನು ಏಕಾಂಗಿ ನಾನು ನೋಡಿದ್ದೀನಿ ಸರ್. ಈಗ ಮಾಡಬೇಕಾದ ಕಥೆನ ಸರ್ ಅವಾಗೇ ಮಾಡಿದ್ದಾರೆ ಸರ್ ಅವರು. ಒಂದು ಸಿನಿಮಾಗೆ ಕೇವಲ ಒಂದು 2ರಿಂದ 3 ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಮಾಡೋದಿದೆಯಲ್ಲ, ಒಬ್ಬರ ನಿರ್ದೇಶಕರ ತಾಕತ್ತನ್ನ ತೋರಿಸುತ್ತೆ, ಅವರ ಟ್ಯಾಲೆಂಟ್ನ ತೋರಿಸುತ್ತೆ. ಆಮೇಲೆ ಆ ಸಿನಿಮಾನ ಈಗಲೂ ನೋಡಿದ್ರೆ ಇನ್ನೊಂದ್ಸಲಿ ನಾನು ನೋಡಬೇಕು ಆ ಸಿನಿಮಾನ, ಏಕಾಂಗಿ ನಾನು ನೋಡಬೇಕು. ರವಿ ಸರ್ ಗೆಟಪ್ ಆಗ್ಬೋದು, ರವಿ ಸರ್ ಮ್ಯಾನರಿಸಮ್ ಆಗ್ಬೋದು, ರವಿ ಸರ್ ಆ್ಯಕ್ಟಿಂಗ್ ಆಗ್ಬೋದು, ರವಿ ಸರ್ ಮೇಕಿಂಗ್ ಸ್ಟೈಲು ಸರ್. ನೀವು ಯೋಚನೆ ಮಾಡಿ, ಏಕಾಂಗಿ ಯಾಕೆ ನಾನು ಇಷ್ಟು ಹೊಗಳಬೇಕು ಅಂತ ನನಗೆ ಅನಿಸ್ತಾ ಇದೆ ಅಂದರೆ, ಇಡೀ ಸಿನಿಮಾ ಗ್ಲಾಸಿನ ಮನೆ ಸರ್. ಇಡೀ ಸಿನಿಮಾ ಗ್ಲಾಸಿನ ಮನೆ. ನಾನು ಡೈರೆಕ್ಟ್ರಾಗಿ ನಾನು ಡೈರೆಕ್ಟ್ ಮಾಡಬೇಕಾದ್ರೆ ಒಂದು ಗ್ಲಾಸಲ್ಲಿ ಏನೋ ಒಂದು ಕ್ಯಾಮ್ರಾ ಇಡ್ತೀವಿ, ಲೈಟ್ ಇಡ್ತೀವಿ, ಏನೋ ಒಂದು ಇಡ್ತೀವಿ. ಇಟ್ಟಿದ ತಕ್ಷಣ ಆ ಲೈಟು ರಿಫ್ಲೆಕ್ಷನ್ ಆಗ್ಬೋದು, ಇಲ್ಲ ಲೈಟ್ ಕಾಣಿಸಾಕ್ಬೋದು. ಫಾರ್ ಎಕ್ಸಾಂಪಲ್ ಈ ಲೈಟು ನಮಗೆ ಇಲ್ಲಿ ರಿಫ್ಲೆಕ್ಷನ್ ಕಾಣಿಸ್ತಾ ಇರುತ್ತೆ. ಬಟ್ ಆ ಇಡೀ ಮನೆನ ಗಾಜಿನ ಮನೆ ಕಟ್ಟಿ, ಒಂದು ಗಾಜಿನ ಮನೇಲಿ ಕೊಟ್ಟು, ರವಿ ಸರ್ ಹೋಗೋದು ನಾನು ಗಾಜಿನ ಮನೇಲಿ ಮಾಡ್ತಾ ಇದ್ದೀನಿ ಅಂದರೆ, ಅಲ್ಲಿ ಶೂಟಿಂಗ್, ಈಗ ನಾವೆಲ್ಲ ಶೂಟಿಂಗ್ ಅಂದರೆ 35 ದಿನ, 40 ದಿನ, 50 ದಿನ ಸರ್. ನಮ್ಗೆ ಆ ಥರ ಏನೋ ಗಾಜಿನ ಮನೆ ಕೊಟ್ಬಿಟ್ರೆ 1 ವರ್ಷ ಆದರೂ ಸಿನಿಮಾ ಮಾಡಲ್ಲ ಸರ್. ಯಾಕೆಂದರೆ ನಮ್ಮ ಟೆಕ್ನಿಷಿಯನ್ಸ್ ಹಂಗಿದ್ದೀವಿ ನಾವೀಗ. ಓಕೆ, ಏನಕ್ಕೆ ಅಂದರೆ ಪ್ರತಿ ಮನೇಲಿ ಲೈಟ್ ಇಟ್ಟಾಗ ಎಲ್ಲಾರ ಒಂದು ಮನೆ ಲೈಟ್ ಬಂದೇ ಬರುತ್ತೆ. ಸೊ ಏನಾರು ಒಂದು ರಿಫ್ಲೆಕ್ಷನ್ ಅದನ್ನ ರವಿ ಸಾರು ಅಷ್ಟೆಲ್ಲ ಮಾಡಿ, ಎಷ್ಟು ನನಗೆ ಶಾಂತಿ ಕ್ರಾಂತಿಗೆ ಎಷ್ಟು ಕಷ್ಟಪಟ್ಟಿದಾರೋ ಗೊತ್ತಿಲ್ಲ, ಬಟ್ ಏಕಾಂಗಿಗಂತೂ ಕಷ್ಟ. ನಾನೊಬ್ಬ ನಿರ್ದೇಶಕನ ಆದ ಮೇಲೆ ತಿಳ್ಕೊಂಡಂತೂ ಏಕಾಂಗಿಗೆ ಪಟ್ಟಿರೋ ಕಷ್ಟ ಎಲ್ಲೆಲ್ಲೂ ಪಟ್ಟಿರಲ್ಲ ಅಂತ ನನ್ನ ಅನಿಸಿಕೆ. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ನಾನು, ರವಿ ಸರ್ ಯಾವುದೋ ಒಂದು ಇಂಟರ್ವ್ಯೂ ಹೇಳಿದ ನೆನಪಿದೆ ಸರ್. ಏನಂದರೆ, ಏಕಾಂಗಿ ಯಾಕೆ ಸೋಲ್ತು ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಆ ಸಿನಿಮಾ ಸೋತಿದ್ದಕ್ಕೆ 6 ತಿಂಗಳು ರೂಮಿಂದ ಆಚೆ ಬಂದಿರಲಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ರವಿ ಸಾರಿಗೆ ಆ ಸಿನಿಮಾ ಮೇಲೆ ಇದ್ದಂಥ ಒಂದು ಕಾನ್ಫಿಡೆನ್ಸ್ ಇತ್ತಲ್ಲ, ಅದು ನಂಗೆ ಸಖತ್ ಇಷ್ಟ ಆಗಿದ್ದು. ಆ ಕಾನ್ಫಿಡೆನ್ಸು ಮತ್ತೆ ಎಲ್ಲೂ ಹುಸಿ ಆಗಬಾರ್ದು. ಈಗಿನ ಜೆನ್ಸಿಗಳು ಆಗ್ಬೋದು, ಈಗಿನ ಜನ್ರೇಷನ್ ಆಗ್ಬೋದು, ಆ ಸಿನಿಮಾ ಮತ್ತೆ ತಗೋತಾರಂತ ನನ್ನ ನಂಬಿಕೆ, ಎಲ್ಲೋ ಒಂದು ಕಡೆ ನನ್ನ ನಂಬಿಕೆ. ಇಲ್ಲ, ಏಕಾಂಗಿ ಅದು ಅದ್ಭುತವಾದ ಸಿನಿಮಾ, ನನ್ನ ಒನ್ ಆಫ್ ದ ಫೇವ್ರೆಟ್ ಸಿನಿಮಾಸ್. ಆಮೇಲೆ ನಾನು ಆ್ಯಕ್ಚುಲಿ ಏನಂದರೆ ನಮ್ಮದೊಂದು ಚೈಲ್ಡ್ಹುಡ್ ಇದರಲ್ಲಿ ಏನಾಗೋದು, ಈ ಉಪ್ಪಿ ಸರ್ ಸಿನಿಮಾ ಆಗಲಿ, ರವಿ ಸರ್ ಸಿನಿಮಾ ಆಗಲಿ, ನಾವು ನೋಡಬೇಕಾದ್ರೆ ನಮ್ಮ ಮನೇಲಿ ಟಿ ವಿ ರಿಮೋಟ್ ಕಿತ್ಕೊಂಡ್ಬಿಟ್ಟು ಚಾನಲ್ ಚೇಂಜ್ ಮಾಡೋರು. ಅಂದರೆ ಅವನಷ್ಟು ನಮಗೆ ತೋರ್ಸಕ್ಕೆ ಬಿಡ್ತಾ ಇರಲಿಲ್ಲ. ಇದನ್ನು ನಾನು ಒಂದು ಸ್ಕ್ರಿಪ್ಟಲ್ಲಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಡೈರೆಕ್ಟರ್ ಇದನ್ನ ಎಡಿಟರ್ ಕಟ್ ಮಾಡಪ್ಪ, ಇಲ್ಲ ನಾನೆಲ್ಲ ಹೇಳ್ಕೊಳ್ಳೋದು ಬೇಡ. ಅಂದ್ರೆ ನಾವು ಹಿಂಗೆ ಫಾರ್ ಎಕ್ಸಾಂಪಲ್ ಇದರಲ್ಲಿ ಟಿವಿಲಿ ಮಲ್ಲ ಸಿನಿಮಾ ಸಾಂಗ್ ಎಮ್ಮ ಬರ್ತಿತ್ತು ಅಂದ್ರೆ ಟಕ್ ಅಂತ ಚಾನಲ್ ಚೇಂಜ್ ಅಥವಾ ಟಿವಿನೇ ಆಫ್ ಆಗೋದು. ಆಮೇಲೆ ಉಪ್ಪಿ ಸರ್ದು ಸಿನಿಮಾ, ಉಪ್ಪಿ ಸರ್ ಯಾವ ಸಿನಿಮಾ ನೋಡಿದ್ರು ಚಾನಲ್ ಚೇಂಜ್ ಆಗ್ಬಿಡೋದು. ಅಂದ್ರೆ ಲೈಕ್ ಅವುಗಳು ನಮಗೆ ನೋಡಕ್ ಬಿಡ್ತಿರ್ಲಿಲ್ಲ. ಲೈಕ್ ಅವ್ರು ಕ್ರೇಜಿಯಾಗಿ ಮಾಡ್ತಾ ಇದ್ದಾರೆ, ಕ್ರೇಜಿಯಾಗಿ ಇದು ಆಗಿನ ಜನ್ರೇಷನ್ಗೆ ಅರ್ಥ ಆಗಿಲ್ಲ. ಸೊ ಈಗಿನ ಜನ್ರೇಷನ್ಗೆ ಅರ್ಥ ಆಗುತ್ತೆ ಆಬ್ವಿಯಸ್ಲಿ. ನೀವು ಹೇಳ್ದಂಗೆ ಪ್ರೇಮಲೋಕನೂ ಇಷ್ಟ ಆಗುತ್ತೆ, ಇದು ಏಕಾಂಗಿ ಸಹ ಇಷ್ಟ ಆಗುತ್ತೆ. ನಾನೇನು ಹೇಳ್ತಿದ್ದೀನಿ ಅಂದರೆ, ಅವೆಲ್ಲದಕ್ಕೂ ಮೀರಿದ್ದು ಶಾಂತಿ ಕ್ರಾಂತಿ ಒಂದು ಟೈಮ್ ತಗೊಂಡ್ಬಂದ್ರೆ ಏನು ಪ್ರಾಬ್ಲಮ್ಮು. ಯಾಕೆಂದ್ರೆ ತುಂಬಾ ನಾವೆಲ್ಲ ಪರ ವಿರೋಧಗಳನ್ನ ನೋಡ್ತಾ ಇದೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ನಮ್ದೇನಂದ್ರೆ ನಾವು ಜಸ್ಟ್ ಈ ವಿಷಯ ಮಾತಾಡಕ್ಕಿಂತ ಪರ ವಿರೋಧಗಳ ಜೊತೆಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಜನ ರಿಲೀಸ್ ಮಾಡ್ಲಿ ಅಂತಿದ್ದಾರೆ, ಕೆಲವು ಜನ ರಿಲೀಸ್ ಮಾಡಬೇಡ ಅಂತ ಹೇಳ್ತಿದ್ದಾರೆ. ಬಟ್ ಇವತ್ತು ರಿಲೀಸ್ ಅಂತ ಒಂದು ಸಿನಿಮಾ ಮಾಡಕ್ ಹೊರಟಿದ್ದಾರೆ. ಮಾಡಿದ್ರೆ ಒಂದು ಐಕಾನಿಕ್ ಆಗೇ ಬರಬೇಕು ಅನ್ನೋದು ನನ್ನ ಆಸೆ. ಈಗ ಓಮ್ ರಿಲೀಸ್ ಆಯಿತು, ಕರಿಯರ್ ರಿಲೀಸ್ ಆಯಿತು. ಸೊ ಆ ಥರದಲ್ಲಿ ನಾವು ಶಾಂತಿ ಕ್ರಾಂತಿಗೆ ಆ ಥರ ದೊಡ್ಡ ಓಪನಿಂಗ್ ಕೊಡೋಣ ಅಂತ ಆಡಿಯನ್ಸ್ ಅನ್ಕೊತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಆ ಒಂದು ಭಯ ಅನ್ನೋದೊಂದು ಈಗಲೂ ಇದೆ, ಭಯ ಇದೆ. ಆ ಭಯನೇ ನಮಗೂ ಕಾಡ್ತಾ ಇರೋದು. ಈಗಲೂ ನನ್ನ ಭಯ ಇರೋದೇನಂದ್ರೆ, ಗುರು ಆಯ್ತಪ್ಪ ಅಷ್ಟೆಲ್ಲ ಹೈಪ್ ಮಾಡಿದ್ದೀರಾ, ಲೈಕ್ ಹಿಂಗೆಲ್ಲ ಹೇಳ್ತಾ ಇದ್ದೀರಾ, ರಿಲೀಸ್ ಮಾಡಿ ಬಂದ ಮೇಲೆ ಏನಾದ್ರು ಓಡಲಿಲ್ಲ ಅಂದರೆ. ರವಿ ಸರ್ ಫ್ಯಾನ್ಸು ಸಿನಿಮಾ ನೋಡ್ತಾರೆ, ಮಿಕ್ಕಿದವರು ಸರ್ ಮಿಕ್ಕಿದವರು. ಈಗ ಶಾಂತಿ ಕ್ರಾಂತಿನ ನಾವು ರಿಲೀಸ್ ಮಾಡ್ತೀವಿ ಅಂದ್ರೆ ಸುಮ್ಮನೆ ಅಂತೂ ಮಾಡೋಕ್ಕಾಗಲ್ಲ ಸರ್. ಹೌದು, ಯಾಕೆಂದ್ರೆ ಏಕಾಂಗಿ ಮಾಡಿದಾಗ ಕ್ವಾಲಿಟಿನೇ ಈಗಿನ ಜನರೇಷನ್ ಕ್ವಾಲಿಟಿ. ಹೌದು, ಅದು ಕ್ವಾಲಿಟಿ ಮಾತಾಡಲ್ಲ. ಶಾಂತಿ ಕ್ರಾಂತಿ ಬಂದಾಗ ತುಂಬಾ ವರ್ಷ ಅಂದ್ರೆ ನಾವು ಹುಟ್ಟೆ ಇದನ್ನೇ ಇಲ್ವೋ ಗೊತ್ತಿಲ್ಲ ನನಗೆ. ಅದು ಆಕ್ಚುಲಿ ಯಾವ ಟೈಮಲ್ಲಿ ಬಂದಿರೋದು? 80s. ನಾನು 80s ಎಲ್ಲಿರ್ತಿದ್ದೆ ಸರ್ ನಾನು, ಅಲ್ವಾ?
ಅದನ್ನು ಈಗಿನ ಜನ್ರೇಷನ್ಗೆ ಕನ್ವರ್ಟ್ ಮಾಡಿ ಕಲರಿಂಗ್ ಮಾಡಿ ಪ್ರತಿಯೊಂದು ವರ್ಕ್ ಮಾಡೋದಕ್ಕೆ ಎಷ್ಟು ದುಡ್ಡು ಹಾಕ್ಕೊಳ್ಳುತ್ತೆ ಅದನ್ನು ಯೋಚನೆ ಮಾಡಬೇಕು, ರಿಕವರ್ ನೋಡಬೇಕು. 70mm ಸಿನಿಮಾ ಸರ್, ಇದು ಯಾವ್ದು ಕ್ರಿಸ್ಟಫರ್ ನೋಲನ್ದು ಆಡಿಸಿ 70mm ಹೇಳ್ತಾರೆ, ಅದು 70mm ಸಿನಿಮಾ. ನಾನು ನಿನ್ನೆ ಎಲ್ಲ ನೋಡಿದೆ. ಮತ್ತೆ ಅದನ್ನ ಖರ್ಚು ಮಾಡಿ ನಿಮ್ ಸುಮ್ನೆ ಅಂತ ಆಗಲ್ಲ. 5,000 10 ಲಕ್ಷ 15 20 ಲಕ್ಷದಲ್ಲಿ ಆಗದೇ ಇಲ್ಲ ಸರ್. ಕೋಟಿ ಗಟ್ಟಲೆ ಹೋಗುತ್ತೆ ಸರ್. ಮತ್ತೆ ಆ ರಿಲೀಸ್ ನ ಪ್ರಿಂಟ್ ನ ರೆಡಿ ಮಾಡಿ ಎಲ್ಲ ಮಾಡಿ ರಿಲೀಸ್ ಮಾಡೋ ಅಷ್ಟೊತ್ತಿಗೆ ಇನ್ನೊಂದು ದೊಡ್ಡ ಸಿನಿಮಾನೇ ಮಾಡ್ಬೋದು ಅಲ್ಲ. ಏಕಾಂಗಿ ನಾನು ಯಾಕೆ ಅಂದ್ರೆ ನನ್ನ ಪ್ರಕಾರದಲ್ಲಿ ಏಕಾಂಗಿ ಆಗ್ಬೋದು, ಇಲ್ಲ ಪ್ರೇಮಲೋಕ ಆಗ್ಬೋದು, ಇಲ್ಲ ರಣಧೀರ ಆಗ್ಬೋದು ಸರ್. ಆ 3 ಸಿನಿಮಾದಲ್ಲಿ ಯಾವುದೇ ಸಿನಿಮಾ ರಿಲೀಸ್ ಮಾಡಿದ್ರು ಈಗಿನ ಜೆನ್ಸಿಗಳಿಗೆ ಒಂದು ಮೆಸೇಜ್ ಅಂತೂ ಪಕ್ಕಾ ಹೋಗುತ್ತೆ. ಪ್ರೀತಿ ಅಂದ್ರೆ ಇದಲ್ಲ, ಅದು ನಿಜವಾದ ಪ್ರೀತಿ. ನಾವು ಆ ಥರನೇ ಇರಬೇಕು. ನಾವೆಲ್ಲೋ ಪ್ರೀತಿನ ಅಪ್ಡೇಟ್ ಆಗಿದೆ ಸರ್. ಇವಾಗ ಹಂಗ್ ನೋಡಿದ್ರೆ ಅಪ್ಡೇಟ್ ಆಗಿದೆ. ಅಪ್ಡೇಟ್ ಆಗಿದೆ ಅಂದ್ಬಿಟ್ಟು ಈ ತರನ ಸರ್ ಒಂದು ದಿನದಲ್ಲಿ ಪ್ರೀತಿ ಮುಗಿಸ್ಕೊಳ್ಳೋದ ಸರ್? ಬೆಳಗ್ಗೆ ಮುಖ ನೋಡ್ತೀಯ, ಮಧ್ಯಾಹ್ನ ಊಟ ಮಾಡ್ತೀಯ, ರಾತ್ರಿಯಲ್ಲಿ ಬ್ರೇಕಪ್ ಅಂತೀಯ ಸರ್? ಅದು ಅಪ್ಡೇಟಾ ಸರ್? ಅದು ಸರ್ ಬೆಲೆ ಅಂದ್ರೆ ಅದೊಂದೇ ಪ್ರೀತಿ ಅಲ್ಲ ಸರ್, ಅದೊಂದೇ ಪ್ರೀತಿ ಅಲ್ಲ, ಅಪ್ಡೇಟ್ ಆಗಿದೆ. ನನಗೆ ಗೊತ್ತಾಯ್ತು ಬಿಡಿ ಸರ್, ನೀವು ಜೆನ್ಸಿ ಅಲ್ವಾ, ನೀವು ಅಪ್ಡೇಟ್ ಆಗಿರೋದ್ರಿಂದ ನೀವು ನಿಮ್ಮ ಪರವಾಗಿ ವಾದ ಮಾಡ್ತಾ ಇದ್ದೀರಾ. ನಾನು ಹಂಗಂತಲ್ಲ, ಇವಾಗ ಅದ್ರದ್ದೊಂದು ಕಂಡೀಷನ್ಸ್. ಇವಾಗ ರವಿ ಸರ್ ಅವಾಗ ಒಂದು ಮಾಡಿದ್ರು, ಲೈಕ್ ಯಾವುದಾದ್ರು ಸಿನಿಮಾ ಆಯಿತು, ಪ್ರೇಮಲೋಕ ಆಯಿತು. ಪ್ರೇಮಲೋಕ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ, ಒಂದು ಒಳ್ಳೆ ರೀತಿಯಿಂದ ಕೊಟ್ಟರು. ಪ್ರೇಮಲೋಕ ಭಾಗ 2 ಮಾಡಬೇಕು ಈಗಿನ ಜನ್ಸಿಗೆ ಸ್ಟೋರಿಗೆ ಅಂದರೆ, ಅದನ್ನೇ ಪ್ರೇಮಲೋಕ ಭಾಗ 2 ಮಾಡಿ ಇನ್ನೊಂದು ಥರ ತೋರಿಸ್ಬೇಕು. ಆಯ್ತು ಸರ್, ಅಲ್ಲಿ ಮುಗಿದೋಯ್ತು. ಅನೌನ್ಸ್ ಆಯ್ತು ಅನ್ಸುತ್ತೆ ಸರ್, ಅವ್ರ ಮಗುನ ಇಟ್ಕೊಂಡು ಪ್ರೇಮಲೋಕ 2 ಮಾಡಬೇಕು ಅಂತ ಅನೌನ್ಸ್ ಆಯ್ತು ಸಿನಿಮಾ. ಪ್ರೇಮಲೋಕ ಭಾಗ 2 ಇನ್ನೊಂದು ಮಂಜಿನಾನಿ ಆಗಬಾರ್ದು. ಆಮೇಲೆ ಇನ್ನೊಂದೇನಂದ್ರೆ ಸರ್, ನಾನು ವಾಟ್ ಐ ಬಿಲೀವ್ ಈಸ್ ಪ್ರಪಂಚ ಅಪ್ಡೇಟ್ ಆಗಿದೆ. ಓಕೆ, ಅಪ್ಡೇಟ್ ಆಗಿದೆ. ನಾವು ಹಳೆ ಟ್ರೆಡಿಷನಲ್ ಮೆಥಡ್ಸ್ನ ಬಿಟ್ಟು ನಾವು ಇವಾಗ ನೋಡಿ ಸರ್, ಫಾರ್ ಎಕ್ಸಾಂಪಲ್ ನಾನು 1947 ಬಿಫೋರ್ ಅಂದರೆ ಸ್ವತಂತ್ರ ಪೂರ್ವದಲ್ಲಿ, ಆವಾಗ ನಮ್ಮ ದೇಶದಲ್ಲಿ ಒಂದಿಷ್ಟು ಅಂದರೆ ಸಾವು ನೋವುಗಳಿಗೆ ಕಾರಣ ಏನಾಗ್ತಾ ಇತ್ತು ಅದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಡಯಾಬಿಟೀಸು, BP ಇವುಗಳನ್ನ ಯಾರೂ ಕಂಡುಹಿಡಿಯೋಕ್ಕೆ ಆಗಿರಲಿಲ್ಲ. ಸೊ ಇವಾಗ ಏನಾಗಿದೆ, ಅಪ್ಡೇಟ್ ಆಗಿದೆ. BP ಚೆಕ್ ಮಾಡೋದು ಗೊತ್ತಾಗುತ್ತೆ, ಶುಗರ್ ಚೆಕ್ ಮಾಡೋದು ಗೊತ್ತಾಗುತ್ತೆ, ಅದಕ್ಕೆ ಕರೆಕ್ಟ್ ಪ್ರಾಪರ್ ಟ್ರೀಟ್ಮೆಂಟ್ ಇದೆ. ಅಪ್ಡೇಟ್ ಆಗ್ತಾ ಹೋಗ್ತಾ ಇದೆ, ಮೆಡಿಕಲ್ ಸೈನ್ಸ್ ಅಡ್ವಾನ್ಸ್ ಆಗ್ತಾ ಇದೆ, ಈಚ್ ಆ್ಯಂಡ್ ಎವ್ರಿಥಿಂಗ್ ಅಪ್ಡೇಟ್ ಆಗಿದೆ. ಜನರ ಮೆಂಟಾಲಿಟಿ ಚೇಂಜ್ ಆಗಿದೆ. ಓಕೆ, ಅವಾಗ ಮುಂಚೆ ಆದರೆ ಡಾಕ್ಟರ್ ಹತ್ರ ಹೋದ್ರೆ ಅವ್ನು BP ಚೆಕ್ ಮಾಡ್ಬಿಟ್ಟು 50 ರೂಪಾಯಿ ಕಿತ್ಕೊಂಡು, ಇಲ್ಲಪ್ಪ ಇವಾಗ ಹೋಗ್ಬಿಟ್ಟು 100 ರೂಪಾಯಿ ಕೊಟ್ಬಿಟ್ಟು BP ಚೆಕ್ ಮಾಡಿಸ್ಕೊಂತಾರೆ. ಓಕೆ, ಅಪ್ಡೇಟ್ ಆಗಿದೆ. ಸೊ ನಾವು ಮತ್ತೆ ಅದೇ ಹಳೆ ಪ್ರೇಮಲೋಕ ಕಾನ್ಸೆಪ್ಟ್ ಜನ್ಸಿಗೆ ಅಪ್ಲೈ ಆಗುತ್ತೆ ಅಂತ ಹೆಂಗ್ ಅನ್ಕೊಂತೀವಿ? ಶಾಂತಿ ಕ್ರಾಂತಿ ಅಪ್ಲೈ ಆಗುತ್ತೆ, ಬಟ್ ನನಗೆ ಪ್ರೇಮಲೋಕ ಅಪ್ಲೈ ಆಗುತ್ತೆ ನನ್ಗೆ ಗೊತ್ತಿಲ್ಲ. ನಾನು ಈಗಿನ ಥಿಂಕ್ ಮಾಡ್ತಾರೋ ಪ್ರಕಾರ ನನಗೆ ಎಲ್ಲ ಅಪ್ಲೈ, ನಿಮ್ಗೆ ಹೆಂಗೆ ಅಪ್ಲೈ ಆಗುತ್ತೆ ಹೇಳಿ ಸರ್? ಇಲ್ಲ, ಪ್ರೇಮಲೋಕ ನೀವು ಅಪ್ಡೇಟೆಡ್ ಪ್ರೇಮಲೋಕ ಕೊಡಬೇಕಾಗತ್ತೆ ಅಷ್ಟೇ ಸರ್. ಅಪ್ಡೇಟ್ ಪ್ರೀತಿಲಿ ಇರೋದೇ ಒಂದು ಸರ್. ಅಪ್ಡೇಟೆಡ್ ಹೆಂಗ್ ಪ್ರೀತಿ ಅಪ್ಡೇಟ್ ಆಗುತ್ತೆ ಸರ್? ಅಬ್ವಿಯಸ್ಲಿ ಅಪ್ಡೇಟ್. ಅದೇ ಅಪ್ಡೇಟ್ ಆಗಿದೆಲ್ಲ ಈಗ ನಾನು ಹೇಳ್ತೀನಿ. ಅದೇ ಅಪ್ಡೇಟಾ? ಇವಾಗ ಹುಡುಗ ಹುಡುಗಿ ಜೊತೆಗಿರ್ತಾರೆ, ನೀವು ಅವರಿಬ್ರು ಲವರ್ಸ್ ಅಂತಿರೋ, ಫ್ರೆಂಡ್ಸ್ ಅಂತಿರೋ ರಿಲೇಶನ್ಶಿಪ್ ಅಲ್ಲಿ ಏನು ಇರಲ್ಲ, ಅವರು ಗೊತ್ತಾಗ್ತಾ ಇಲ್ಲ, ಏನು ನಮ್ಗೆ ಗೊತ್ತಾಗಲ್ಲ. ಅದೇ ಅಪ್ಡೇಟ್ ಆಗಿದ್ದಾರೆ ಅವರು. ಅಂದ್ರೆ ಅಪ್ಡೇಟ್ ಅಂದ್ರೆ ಏನೋ ಒಳ್ಳೇದೋ ಕೆಟ್ಟದೋ ನನಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಒಳ್ಳೇದೋ ಕೆಟ್ಟದೋ ಹೇಳಕ್ಕಾಗಲ್ಲ. ಯಾಕಂದ್ರೆ ನನಗೆ ಒಳ್ಳೇದು ಅನ್ಸಿರೋದು ನಿಮಗೆ ಕೆಟ್ಟದ್ದು ಅನ್ಸ್ಬೋದು, ನಿಮಗೆ ಒಳ್ಳೇದು ಅನ್ಸಿರೋದು ನನಗೆ ಕೆಟ್ಟದ್ದು ಅನ್ಸ್ಬೋದು. ಅದು ನೋಡೋರು ದೃಷ್ಟಿಕೋನದ ಮೇಲೆ. ನಾನೇನು ಹೇಳ್ತಿದ್ದೀನಿ ಅಂದ್ರೆ, ಇವ್ರ ವಿಧಾನ ಬೇರೆ. ಅಂದ್ರೆ ಈಗಿನ ಜನ್ಸಿಗಳು ಅಥವಾ ಈಗಿನ ಮಕ್ಕಳು ಏನಿದಾರಲ್ಲ, ಇವ್ರು ಬೆಳೀತಿರೋ ವಿಧಾನ ಬೇರೆ, ಇವ್ರು ಬದುಕ್ತಿರೋ ರೀತಿ ಬೇರೆ. ಸೊ ಇವ್ರ ಬದುಕಿನ ರೀತಿಗೆ, ವಿಧಾನಕ್ಕೆ ನಾವು ಆ ಥರ ಕತೆ ಕೊಡಬೇಕು, ಆ ಥರ ಸಿನಿಮಾ ಕೊಡಬೇಕು. ಪ್ರೇಮಲೋಕ ಈಗಲೂ ರಿಲೀಸ್ ಮಾಡಿದ್ರೆ ಅಕ್ಸೆಪ್ಟ್ ಮಾಡ್ಕೊಂತಾರೆ, ಒಪ್ಕೊಂತಾರೆ. ಅದೇ ತರ ಪ್ರೇಮಲೋಕದ ತರನೇ ಇವ್ರು ಲವ್ ಮಾಡ್ಕೊಂಡು ಬದುಕ್ತಾರೆ ಅಂದ್ರೆ ಐ ಡೌಟ್. ಈಗ ಒಂದು ಕ್ವಶನ್ ಹೇಳಿದ್ರೆ, ಈಗಿನ ಮಕ್ಕಳಿಗೆ ಅಪ್ಡೇಟ್ ಆಗಿರೋ ತರ ಸಬ್ಜೆಕ್ಟ್ ಬೇಕು. ಎಸ್, ಏಕಾಂಗಿ ಸರ್, ನನ್ನ ಪರವಾಗಿ ಏಕಾಂಗಿ ಆಲ್ ಟೈಮ್ ಜಾನರ್. ಅದು ಬೇರೆ, ಅದು ಜನ್ಸಿಗಳು ಹುಟ್ಟಕ್ಕಿಂತ ಮುಂಚೆ ಯೋಚನೆ ಮಾಡಿರೋ ಅಂತ ಕಾನ್ಸೆಪ್ಟ್. ಅದಕ್ಕೆ ಹೇಳ್ತಾರೆ ಈಗ ಜನ್ಸಿಗಳಿಗೆ ಅದು ಬೇಕಲ್ಲ. ಏಕಾಂಗಿ ಒಪ್ಕೊಂತೀನಿ ನಾನು. ಏಕಾಂಗಿಲಿ ಅದು ಬೇರೆ ತರನೇ ಇದೆ, ಅದು ಬೇರೆ ತರ ರೆಪ್ರೆಸೆಂಟೇಷನ್ ಟೋಟಲ್ ಡಿಫ್ರೆಂಟ್ ಆಗಿದೆ. ಅದಕ್ಕೆ ರವಿ ಸರ್ದು ಫಸ್ಟ್ ಸಿನಿಮಾ ಬರ್ತಾ ಇದೆ, ಅದನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಬೇಕು. ಅದು ಏಕಾಂಗಿಯಾಗಿ, ಏಕಾಂಗಿನ. ಯಾಕೆ ಅಂದ್ರೆ ನಾನು ಹೇಳಿದ್ನಲ್ಲ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಾಮೆಂಟ್ ಹಾಕೋರು, ಲೈಕ್ ಮಾಡೋರೆಲ್ಲ ಸಿನಿಮಾ ನೋಡಂಗಿದ್ರೆ ನಮ್ಮ ಇಂಡಸ್ಟ್ರಿ ಈ ಲೆವೆಲ್ಗೆ ಬರ್ತಾರೆ ಸರ್. ಫ್ಯಾನ್ಸ್ ಆಗ್ಬೋದು, ನಾವು ಎಲ್ಲರೂ ಆಗ್ಬೋದು, ಅದ್ದೂರಿಯಾಗಿ ಸ್ವಾಗತ ಮಾಡ್ತಾರೆ ಅನ್ನೋದು ನನ್ನ ಒಂದು ಭಾವನೆ ಅಷ್ಟೇ. ಇದು ನಾನು ಹೇಳ್ತಾ ಇದ್ದೀನ, ಹೇಳ್ಕೋಬಹುದು. ಯಾವುದೇ ಕಾರಣಕ್ಕೂ ನಾನು ಶಾಂತಿ ಕ್ರಾಂತಿ ರಿಲೀಸ್ ಮಾಡಬೇಡಿ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಮಾಡಿದ್ರೆ ಸೋಲಿಸ್ಬೇಡಿಪ್ಪ ಅಷ್ಟೇ. ಮಾಡಿಸಿದ್ರೆ ಸೋಲಿಸ್ಬೇಡಿ. ಯಾವುದೇ ನಾನು ಒಂದೇ ಸಿನಿಮಾ ಅಂತಲ್ಲ, ಈಗ ರಿಲೀಸ್ ಆಗುವಂತ ಸಿನಿಮಾನೂ ಅಷ್ಟೇ, ಎಲ್ಲಾ ಸಿನಿಮಾನೂ ಅಷ್ಟೇ, ದಯವಿಟ್ಟು ಯಾವುದೇ ಸಿನಿಮಾನು ಸೋಲ್ಸಕ್ ಹೋಗ್ಬೇಡಿ. ಆಮೇಲೆ ಬೇರೆಯವ್ರು ಹೇಳ್ತಾರೆ, ಸಿನಿಮಾ ಚೆನ್ನಾಗಿಲ್ಲ ಗುರು ಅಂದ ತಕ್ಷಣ ಹೇಳಿದ ತಕ್ಷಣ ದಯವಿಟ್ಟು ಸಿನಿಮಾ ನೋಡದೆ ನೀವು ನಿರ್ಧಾರಗಳನ್ನ ತಗೋಬೇಡಿ. ಸಿನಿಮಾನ ಶಾಂತಿ ಕ್ರಾಂತಿ ಬರಲಿ, ಏಕಾಂಗಿ ಬರಲಿ, ಪ್ರೇಮಲೋಕ ಬರಲಿ, ಯಾವುದೇ ಸಿನಿಮಾ ಬರಲಿ, ಬಟ್ ಸಿನಿಮಾನ ಸೋಲ್ಸಕ್ ಹೋಗ್ಬೇಡಿ. ಮತ್ತೆ ಯಾರೋ ಹೇಳ್ತಾರೆ, ಸಿನಿಮಾ ಅಷ್ಟಕ್ಕಷ್ಟೇ ಕಣೋ, ಏನ್ ಚೆನ್ನಾಗಿಲ್ಲ ಕಣೋ ಅಂದಿದ ತಕ್ಷಣ ನಿಮ್ಮ ನಿರ್ಧಾರಗಳನ್ನ
ದಯವಿಟ್ಟು ಬೇರೆಯವ್ರ ಕೈಗೆ ಕೊಡಬೇಡಿ. ನಿಮ್ಮ ನಿರ್ಧಾರ, ನೀವು ಸಿನಿಮಾ ನೋಡಿ ಸರ್. ನಾನು ಹೇಳೋದು, ಇವತ್ತಿನ ಒಂದು ಬೆಲೆ ಗೊತ್ತಲ್ಲ ಸರ್, 25 ರೂಪಾಯಿ. 4 ಹೊಡೆದು ಬಿಟ್ರೆ ಹೊಟ್ಟೋಗ್ಬಿಡುತ್ತೆ ಸರ್. ಆ 4ನ ಕಮ್ಮಿ ಮಾಡಿ ಒಂದು ಸಿನಿಮಾ ನೋಡಿ ಸರ್. ನಾನು ಹೇಳ್ತಾ ಇದ್ದೀನಿ, ಯಾಕೆಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ನಮ್ಮ ಕಲಾವಿದರು ಬೆಳಿಬೇಕು, ನಮ್ಮ ಟೆಕ್ನಿಷಿಯನ್ ಬೆಳಿಬೇಕು. ಅಂದರೆ ಈ ಇಂಡಸ್ಟ್ರಿನ ನಂಬಿಕೊಂಡು ನಾವು ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದೀವಿ ಇಲ್ಲಿ. ಬಟ್ ನನಗೆ ಏಕಾಂಗಿಲ್ಲ ಇವತ್ತಿಗೂ ಏನು ಖುಷಿ ಗೊತ್ತಾ, ಆಡಿಯೋ ಕ್ಯಾಸೆಟ್ ಬಿಡ್ತಾರಲ್ಲ, ಯಾರು ಬಿಟ್ಟಿಲ್ಲ ಸರ್ ಇದುವರೆಗೂ. ಓಕೆ, ಅದನ್ನು ಗೊತ್ತಾ ಸರ್ ನಿಮ್ಗೆ? ಆಡಿಯೋ ಕ್ಯಾಸೆಟ್ ಏಕಾಂಗಿ ಆಡಿಯೋ ಕ್ಯಾಸೆಟ್ ಆರ್ಟ್ ಶೇಪಲ್ಲಿ ಬಂದಿರುತ್ತೆ ಸರ್. ಓ ಹೌದು, ಕರೆಕ್ಟ್ ಗೊತ್ತಾ ಸರ್? ಏನ್ ಕ್ರಿಯೇಟಿವಿಟಿ ಸರ್ ಅದು. ಎಸ್ 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 ಎಕ್ಸಾಕ್ಟ್ಲಿ. ಇಂಥ ಕ್ರಿಯೇಟಿವಿಟಿ ಇರೋ ಸಿನಿಮಾ ರವಿ ಸರ್ ಫಸ್ಟ್ ಟೈಮ್ ಒಂದು ರಿಲೀಸ್ ಮಾಡಕ್ ಹೊರಟಿರೋ ಸಿನಿಮಾ ಏಕಾಂಗಿ ಆಗ್ಬೇಕು ನನ್ನ ಆಸೆ. ಒಬ್ಬ ಅಭಿಮಾನಿಯಾಗಿ ನಾನು ಆಸೆ ಪಡೋದು ಇಲ್ಲ. ನಮ್ದು ಏನು ಅಂದ್ರೆ ಏನ್ ಕ್ರೇಜ್ ಗೊತ್ತಾ ಅದಕ್ಕೆ. ಅಯ್ಯೋ ನೀವು ಸರ್, ನೀವು ಆ ಕ್ಯಾಸೆಟ್ ಬಂದಾಗ ನೋಡ್ಬೇಕಾಗಿತ್ತು. ಓಕೆ, ಅಷ್ಟೊಂದು. ಅದ್ರಲ್ಲಿ ಒಂದು ಸಾಂಗ್ ಇದೆ, ಅದು ಚೆನ್ನಾಗಿದೆ ಸಾಂಗ್. ಅದು ಆ ಸಾಂಗ್ ಚೆನ್ನಾಗಿದೆ, ಒನ್ಸ್ ಅಪಾನ್ ಅ ಟೈಮ್. ಎಸ್ ಎಸ್, ಅದು ಅದ್ಭುತ. ಹಂಗೆಲ್ಲ ಕನ್ಸ್ಕೊಂಡಿರೋರು ನಾವು ಏಕಾಂಗಿ. ಆಮೇಲೆ ಆ ಮನೆಗೆ ಅಂತಾನೆ ಸೆಟ್ ಹಾಕಿದ ಮನೆ, ಅದು ಸ್ವಂತ ಎಲ್ಲೂ ಕಟ್ಟಿರೋಂಥ ಮನೆ ಅಲ್ಲ ಸರ್. ಇಡೀ ಸಿನಿಮಾಗೆ ಹಾಕಿದಂತ ಒಂದು ಸೆಟ್ ಅದು. ಸಿನಿಮಾ ಆಗಿದ ತಕ್ಷಣ ಡೆಲಮೆಸ್ ಇದ್ ಹೊಡೆದಾಕ್ತಾರ ಇದನ್ನ. ಓ ಅಷ್ಟೊಂದು. ಅದನ್ನ ಕಟ್ಟಿದ ಜಾಗ ಕಂಠೀರವ ಸ್ಟುಡಿಯೋದಲ್ಲಿ. ಕಂಠೀರವರು ಕೇಳಿರ್ತಾರೆ, ಬಿಟ್ಕೊಟ್ಬಿಡಿ ಸರ್ ನನ್ಗೆ, ಅದೇನಿದೆ ಸ್ವಲ್ಪ ಕೊಡ್ತೀವಿ ಅಂತ. ರವಿ ಸರ್ ಅವಾಗ ಒಂದೇ ಮಾತಾಡಿರ್ತಾರೆ, ಒಕ್ಕಣಪ್ಪ ನಾನು ಬಿಟ್ಕೊಡ್ತೀನಿ, ನೀವು ಬರೋ ಸೀರಿಯಲ್ಗಳಿಗೆಲ್ಲ ಕೊಟ್ಬಿಡಿ, ನಾನು ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆ ನನ್ನ ಮನೆ ಸೀರಿಯಲಲ್ಲಿ ಟೆಲಿಕಾಸ್ಟ್ ಆಗ್ಬಿಡ್ಲಿ, ನಾನು ಸಿನಿಮಾ ಮಾಡಿ ಏನು ಮಾಡಲಿ ಅಂತ. ಓ ಹಂಗೆ. ದುಡ್ಡಿಗೆ ಆಸೆ ಪಟ್ಟಿದ್ರೆ ಅವತ್ತು ಬಿಟ್ಕೊಡ್ಬೋದಾಯ್ತು ಸರ್. ಅವ್ರು ದುಡ್ಡಿಗೆ ಆಸೆ ಪಟ್ಟಿಲ್ಲ. ಅದು ಅಷ್ಟಿಲ್ದೇನೆ ಅವ್ರನ್ನ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಂತಾರ. ಅದಕ್ಕೆ ಅವತ್ತು ಹೊಡೆದಾಕಿದ್ರು. ಅಷ್ಟೆಲ್ಲ ಕನ್ಸು ಕಟ್ಟಿ ಮಾಡಿರೋಂಥ ಸಿನಿಮಾ ಸರ್ ಅದು. ಅದು ನೀವೊಂದು ಇನ್ಸಿಡೆಂಟ್ ಹೇಳ್ತಿದ್ರಿ ನಿನ್ನೆ ಆ ಇನ್ಸಿಡೆಂಟ್ ಹೇಳಿದ್ರಲ್ಲ, ಆ ಗ್ಲಾಸಲ್ಲಿ ಸಣ್ಣ ಕ್ರ್ಯಾಕ್ ಬಂದಿತ್ತು. ಎಸ್, ನಾನು ಕೇಳ್ಪಟ್ಟೆ ಸ್ಟಾರ್ಟಿಂಗ್ ಅಂತ ಹೇಳಿ. ನನಗೊಂದು ಇನ್ಸಿಡೆಂಟ್ ಕೇಳ್ಪಟ್ಟೆ. ಅಂದ್ರೆ ಅಲ್ಲಿ ಯಾರೋ ಒಬ್ರು ಕೆಲಸ ಮಾಡೋಂಥ ಒಬ್ಬ ಟೆಕ್ನಿಷಿಯನ್ ನನ್ನ ಫ್ರೆಂಡ್ ಆಗಿ ಹೇಳಿದ್ರು. ಅಂದ್ರೆ ಈಗ ಅವರು ಆಕ್ಚುಲಿ ಕ್ಯಾಮ್ರಾಮನ್ ಆಗೋ ಏನೋ ವರ್ಕ್ ಮಾಡ್ತಾ ಇದ್ದಾರೆ. ರವಿ ಸರ್ದು ಹೆಂಗಿತ್ತು ಅಂದ್ರೆ, ಇವತ್ತು ಶೂಟಿಂಗ್ ಅಂದ್ರೆ ಇನ್ನೊಂದು ದಿನನೇ ಒಂದು ಹುಡುಗರಿಗೆಲ್ಲ ಕಾಲ್ ಶೀಟ್ ಕೊಟ್ಟು ಲೈಟಿಂಗ್ ಮಾಡಿಸ್ತಾರೆ ಅವರು. ಓಕೆ, ಅಂದ್ರೆ ಅಷ್ಟು ಪರ್ಫೆಕ್ಷನ್ ಇರೋದು. ಸೆಟ್ಟಿಗೆ ಬರ್ತಾರೆ, ಹಿಂಗೆಲ್ಲ ಬಂದು ನೋಡ್ತಾರೆ, ಹಿಂಗೆಲ್ಲ ನೋಡ್ತಾರಂತೆ. ಅಲ್ಲಿ ಯಾವುದೋ ಒಂದು ಗ್ಲಾಸು ಸಣ್ಣ, ಅಂದ್ರೆ ಈ ದೊಡ್ಡ ಗ್ಲಾಸಲ್ಲಿ ಈ ಮೂಲೆಯಲ್ಲಿ ಒಂದು ಸಣ್ಣ ಬಿಟ್ಟಿರುತ್ತಂತೆ ಸರ್. ಹಿಂಗೆ ಸುತ್ತ ನೋಡ್ತಾರೆ, ಅದೇನೋ ಸಿಗುತ್ತಂತೆ ಸರ್. ಎತ್ಬಿಟ್ಟು ಆ ಗ್ಲಾಸ್ ಹಂಗೆ ಹೊಡೆದ್ಬಿಟ್ಟು ಪ್ಯಾಕಪ್, ಆ ಗ್ಲಾಸ್ ಚೇಂಜ್ ಮಾಡಿ ನಾಳೆ ಶೂಟಿಂಗ್ ಮಾಡ್ತೀನಿ ಅಂತ ಹೊರಟೋಗ್ತಾರಂತೆ. ಅಂದ್ರೆ ಹಂಗೆ ಮಾಡಿರೋಂಥ ಸಿನಿಮಾ ಸರ್ ಅದು. ಎಲ್ಲೂ ಅಂದ್ರೆ ರವಿ ಸರ್ ಹೇಳ್ತಾರೆ ಅಬ್ಸಲ್ಯೂಟ್ ಸಿನಿಮಾ. ಎಸ್, ಮೇಕಿಂಗ್ ಆಫ್ ಏಕಾಂಗಿ ಇಸ್ ಅಬ್ಸಲ್ಯೂಟ್ ಸಿನಿಮಾ. ಯಾಕೆ ಅಂದ್ರೆ ರವಿ ಸರ್ ಹೇಳ್ತಾರಲ್ಲ, ನಾನು ಕ್ಯಾಮ್ರಾ ಎಲ್ಲಿ ಇಡ್ತೀನಿ ನನಗೆ ಗೊತ್ತಿರಲ್ಲ ಸರ್. ಕ್ಯಾಮ್ರಾ ಈಗ ನಾವು ಒಬ್ಬ ಡೈರೆಕ್ಟರ್ ಆಗಿ ನಾವು ಹಿಂಗೆ ಇಡ್ತೀವಿ ಕ್ಯಾಮ್ರಾ ಅಂದ್ರೆ ಅಲ್ಲೆಲ್ಲೋ ಮೂಲೆಯಲ್ಲಿ ಇಟ್ಟಿರೋ ಹೊಡೆದೋಗುತ್ತೆ ಅಲ್ವಾ, ಕಾಣಿಸುತ್ತೆ ಅಲ್ವಾ. ಅಂದ್ರೆ ರವಿ ಸಾರು ಪ್ರತಿಯೊಂದು ಕ್ಷಣನೂ ಆ ಸಿನಿಮಾ ಮೇಲೆ ಎಷ್ಟು ಒತ್ತು ಕೊಟ್ಟಿದ್ರು ಅಂತ. ಆ ಸಣ್ಣ ಒಂದು ಗ್ಲಾಸ್ ಬಿರ್ಕು ಸರ್, ಆ ಗ್ಲಾಸ್ ಈಗ ನಾನೇ ಆ ಜಾಗದಲ್ಲಿ ನಾನು ಇದ್ದಿದ್ರು ಸರ್. ಪ್ಯಾಚ್ ಮಾಡ್ಕೊಂಬಿಟ್ಟೆ, ಸ್ವಲ್ಪ ಹಿಂಗೆ ಕ್ಲೋಸ್ ಮಾಡ್ಕೊಬಿಡಿ ಸರ್, ಹಿಂಗೆ ಸ್ವಲ್ಪ ಕ್ಯಾಮ್ರಾ ಹಿಂಗೆ ಲೆಫ್ಟ್ ಮಾಡ್ಕೊಬಿಟ್ಟು ಶೂಟ್ ಮಾಡ್ಬಿಡಿ ಸರ್ ಅಂತ ಹೇಳ್ತಿದ್ದೆ. ಬಟ್ ರವಿ ಸರ್ ಅದು ಮಾಡಿಲ್ಲ ಸರ್. ಅಬ್ಸಲ್ಯೂಟ್ ಸಿನಿಮಾ ಗೈಸ್, ಅಬ್ಸಲ್ಯೂಟ್ ಸಿನಿಮಾ. ಅದಕ್ಕೆ ಹೇಳಿದೆ ಸರ್, ಅಷ್ಟು ಸ್ಟ್ರಗಲ್ ಏಕಾಂಗಿಲಿದೆ. ಬಟ್ ರವಿ ಸರ್ದು ಏಕಾಂಗಿ ಆಗ್ಬೋದು, ಪ್ರೇಮಲೋಕ ಆಗ್ಬೋದು, ಶಾಂತಿ ಕ್ರಾಂತಿ ಬಂದ್ರೂ ನಮ್ದು ಅಬ್ಸರ್ವೇಷನ್ ಅಂದರೆ ನಮ್ಗೆ ಈ ಸಿನಿಮಾ ಬರಲಿ ಅನ್ನೋದು ಅಷ್ಟೇ ನಮ್ದೊಂದು ಟಾಕ್ ಆಗಿತ್ತು. ದಯವಿಟ್ಟು ರವಿ ಸರ್ದು ಫಸ್ಟ್ ಸಿನಿಮಾ ಯಾವುದೇ ಬಂದರೂ ಜನ ಗೆಲ್ಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇ ನಾನು ಹೇಳೋದು. ಅದು ಇಂಪಾರ್ಟೆಂಟ್. ಇವಾಗ ಆಯ್ತಪ್ಪ ಟ್ರೆಂಡ್ ಬಂತು ಎಲ್ಲ ಮಾಡಿ ಕೊನೆ ನೀವು ಥಿಯೇಟ್ರಿಗೆ ಬಂದ ಮೇಲೆ ಟ್ರೆಂಡ್ ಸ್ಟಾರ್ಟ್ ಮಾಡಿದಾರೆ, ಬಂದು ನೋಡಲಿಲ್ಲ ಅಂದರೆ ಕಷ್ಟ. ಅದಕ್ಕೆ ನನ್ನದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಇದೇ ಟ್ರೆಂಡಲ್ಲಿ ಯಾವ ಸಿನಿಮಾ ಬಂದರೂ ನೋಡಿ. ಬಟ್ ನಾನು ಶಾಂತಿ ಕ್ರಾಂತಿ ವಿರೋಧಿ ಅಂತೂ ಅಲ್ಲ. ಈಗ ಏಕಾಂಗಿನ, ಪ್ರೇಮಲೋಕನ, ರಣಧೀರನ, ಶಾಂತಿ ಕ್ರಾಂತಿನ ಯಾವುದು ಅನ್ನೋದು ರವಿ ಸರ್ಗೆ ಬಿಟ್ಟಿದ್ದು, ಮಾಡೋರು ಅವರು. ರಿಸ್ಕ್ ಎಲ್ಲ ಅವ್ರದ್ದೇ. ಯಾವುದೇ ಸಿನಿಮಾ ರಿಲೀಸ್ ಮಾಡಲಿ ಸರ್, ಆದರೂ ನಾನು ನೀವಿಬ್ರು ಫಸ್ಟ್ ಟೈಮ್ ಆ ಶೋ ನೋಡ್ತೀವಿ, ಅಲ್ಲಿಂದನೇ ವಿಡಿಯೋ ಮಾಡ್ತೀವಿ. ಎಸ್, ಡೆಫಿನೆಟ್. ಯಾವುದೇ ಸಿನಿಮಾ ರಿಲೀಸ್ ಅಲ್ಲಿ ಫಸ್ಟ್ ಟೈಮ್ ನಾನು ನೀವಿಬ್ರು ಅಲ್ಲಿ ಥಿಯೇಟರ್ ಹತ್ರ ಹೋಗ್ತೀವಿ, ಮೇನ್ ಥಿಯೇಟರ್ ಇರ್ತೀವಿ, ಅಲ್ಲಿಂದ ವಿಡಿಯೋ ಮಾಡ್ತೀವಿ. ವ್ಲಾಗ್ ಮಾಡೋಣ, ನಿಮಗೆ ಅಲ್ಲಿ ಜನ್ಸಿ ವ್ಲಾಗ್ಸ್ ಹೇಳ್ಕೊಡ್ತೀನಿ. ಈಗಿನ ಎಷ್ಟು ಟ್ರೆಂಡ್ ಮಾಡಿದಿರಾ ವೀಕ್ಷಕರೇ, ನೀವು ನಿಮಗೆ ಯಾವ ರವಿ ಸರ್ದು ಯಾವ ಸಿನಿಮಾ ರಿಲೀಸ್ ಆಗ್ಬೇಕನ್ನೋದು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ದಯವಿಟ್ಟು. ಹಾಗೆ ಆದಿಪುರುಷ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ಚಾನಲಲ್ಲಿ ಸಿನಿಮಾ, ರಾಜಕೀಯ ಮತ್ತು ಚಿತ್ರರಂಗದ ಗಣ್ಯರ ಜೊತೆಗೆ ಸಂದರ್ಶನಗಳು ಆ ಥರದ್ದೆಲ್ಲ ಮುಂದೆ ಬರ್ತಾನೆ ಇರ್ತವೆ. ಶಂಕರ್ ಕೋನಮನಹಳ್ಳಿ ಅವರಿಗೆ ಅವ್ರ ಚಾನಲಿಗೆ ಇನ್ವೈಟ್ ಮಾಡಿದ್ದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸರ್, ನಿಮ್ಮ ಎಲ್ಲ ಸಿನಿಮಾಗಳು ಒಳ್ಳೆಯದಾಗಲಿ, ಶುಭವಾಗಲಿ. ನಿಮಗೂ ಅಷ್ಟೇ. ನೀವೊಬ್ಬರು ನಿರ್ದೇಶಕರಾಗಿ ಇಂಡಸ್ಟ್ರಿ ಕಾಲಿಡ್ತಾ ಇದ್ದೀರಾ. ನನ್ನ ಕಡೆಯಿಂದ ಆಗ್ಬೋದು, ನಮ್ಮ ಇಂಡಸ್ಟ್ರಿ ಕಡೆಯಿಂದ ಆಗ್ಬೋದು, ನಮ್ಮ ಅಭಿಮಾನಿ ಏನಿದ್ದಾರೆ, ನಮ್ಮ ಸಿನಿಮಾ ಪ್ರೇಕ್ಷಕರಾಗ್ಬೋದು, ಎಲ್ಲರೂ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಮ್ಮ ನಂಬಿಕೆ. ಹಾಗೆ ಅವ್ರ ಜೊತೆಗೆ ನನಗೂ ಸಪೋರ್ಟ್ ಮಾಡ್ರಪ್ಪ. ನಾನು
ನಿರ್ದೇಶಕನಾಗಿ ಬೆಳಿಬೇಕು ಅಂತ ಕನಸು ಕಟ್ಟಿರೋನು. ಅದರಿಂದ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇಷ್ಟ ಹೇಳ್ತಾ ಈ ವಿಡಿಯೋಗೆ ಇಲ್ಲಿಗೆ ಎತ್ತಿಚ್ಛ್ರೆ ಆಡೋಣ. ಶಾಂತಿ ಕ್ರಾಂತಿನ, ಏಕಾಂಗಿನ, ಪ್ರೇಮಲೋಕನ ಅದು ರವಿಚಂದ್ರನ್ ಸರಿಗೆ ಬಿಟ್ಟಿದ್ದು. ಟ್ರೆಂಡು ಸ್ಟಾರ್ಟ್ ಮಾಡಿದ್ದೀರಾ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಧನ್ಯವಾದಗಳು. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.